ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಅಭಾವ ಇದೆಯಾ ಇಲ್ವಾ ಅಥವಾ ಕೃತಕವಾಗಿ ಸೃಷ್ಟಿ ಮಾಡಲಾಗಿದೆಯಾ? ಜನ ಯಾಕೆ ಈ ರೀತಿ ಗಾಬರಿ ಬೀಳ್ತಾ ಇದ್ದಾರೆ? ಇದರ ರಿಯಾಲಿಟಿ ಚೆಕ್ ಅನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಈಗ ನೋಡಿ, ನಯರ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಮಾಡ್ಕೊಂಡಿದ್ದಾರೆ. ಶೆಲ್ಲಲ್ಲೂ ಮಾಡಿದ್ರು ರೀಸೆಂಟ್ ಆಗಿ. ಅರ್ಲಿ ಮಾರ್ನಿಂಗ್ ಇಂದ ಇವತ್ತು ದರ ಏರಿಕೆ ಆಗಿದೆ. ಪೆಟ್ರೋಲ್ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಅಂತೆ, ಡೀಸೆಲ್ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಅಂತೆ. ನಯರ ಈ ಪೆಟ್ರೋಲ್ ಬಂಕ್ನಲ್ಲಿ ದರ ಏರಿಕೆಯನ್ನು ಮಾಡಿದ್ದಾರೆ. ಅದು ಪ್ರೀಮಿಯಂ ಪೆಟ್ರೋಲ್ ಅಂತಾರೆ, ಹಾಗಾಗಿ ನಾವು ಜಾಸ್ತಿ ಮಾಡಿದ್ದೀವಿ ಅಂತಾರೆ. ನಿಮಗೆ ಇಲ್ಲೆಲ್ಲ ನಯರದಲ್ಲಿ ಶೆಲ್ಲಲ್ಲೆಲ್ಲ ನಾರ್ಮಲ್ ಡೇಸಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು. ಈಗ 5 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಡೀಸೆಲ್ಗೆ 3 ರೂಪಾಯಿ ಅಂತೆ. ಪೆಟ್ರೋಲ್ ಯಾಕೆ ಅಂತಕ್ಕಂಥದ್ರ ಬಗ್ಗೆ ಅವರೇ ಸ್ಪಷ್ಟನೆ ಕೊಡಬೇಕು. ನಮ್ಮದು ಪ್ರೀಮಿಯಂ ಪೆಟ್ರೋಲ್ ಅಂತಾರೆ ಅವರು. ಪ್ರೀಮಿಯಂ ಪೆಟ್ರೋಲ್, ಪ್ರೀಮಿಯಂ ಡೀಸೆಲ್ಗಳಿಗೆ ಮಾತ್ರ ಜಾಸ್ತಿ ಮಾಡಿದ್ದೀವಿ, ನಾರ್ಮಲ್ ಪೆಟ್ರೋಲಿಗೆ ಮಾಡಿಲ್ಲ ಅಂತ ಏನೋ ಸಮಜಾಯಿಷಿ ಕೊಡ್ತಾರೆ. ಬಟ್ ಆ ಥರ ಪೆಟ್ರೋಲ್ ಡೀಸೆಲ್ ಈಗ ಬೇರೆ ಕಡೆ ಸಿಗದೇ ಇದ್ದರೆ ನಮ್ಮ ಹತ್ರಕ್ಕೆ ಬರ್ತಾರೆ ಜನ ಅಂತಕ್ಕಂಥ ಉದ್ದೇಶ ಕೂಡ ಇರಬಹುದು. ಆ ಥರ ಈಗ ರಾಜ್ಯಾದ್ಯಂತ ಎಲ್ಲೆಲ್ಲಿ ನಯರ ಪೆಟ್ರೋಲ್ ಬಂಕ್ ಇದೆಯೋ ಅಲ್ಲೆಲ್ಲ ಕಡೆ ಪೆಟ್ರೋಲ್ ಡೀಸೆಲ್ನ ರೇಟ್ ಇವಾಗ ಸದ್ಯಕ್ಕೆ ಜಾಸ್ತಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಧುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮಧುಕೃಷ್ಣ, ಇವಾಗ ಏನು ಬಂಕ್ ಮಾಲೀಕರು ಏನು ರೀಸನ್ ಕೊಡ್ತಾ ಇದ್ದಾರೆ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ? ಉಳಿದ ಬಂಕ್ಗಳಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಸಿಗದೆ ಜನ ಈ ಕಡೆಗೆ ಏನಾದ್ರು ಬರ್ತಿದ್ದಾರಾ ಅಂತ? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರದ ಬಂಕ್ಗಳೇನಿದೆ, ಬಂಕ್ಗಳಲ್ಲಿ ಯಥಾಸ್ಥಿತಿ ಇದೆ. ಅಂದರೆ ಏನು, ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, BPSC ಇರ್ಬೋದು, ಈ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇಂದಿನ ದರ ಏನೇ ಇತ್ತು ಅದೇ ರೀತಿ ಇದೆ. ಬಟ್ ಪ್ರೀಮಿಯಂ ಪೆಟ್ರೋಲ್ ದರ ಕಳೆದ 3 ದಿನಗಳ ಹಿಂದೆ ಏನು ರೈಸ್ ಆಗಿತ್ತು 3 ರೂಪಾಯಿ, ಅದು ರೈಸ್ ಆಗಿದೆ. ಆದರೆ ಯಥಾವತ್ತಾಗಿ ನಾರ್ಮಲ್ ಪೆಟ್ರೋಲ್ ಏನಿದೆ ಈಗಲೂ ಕೂಡ ತಾವು ನೋಡ್ಬೋದು 102 ರೂಪಾಯಿ 98 ಪೈಸೆ, ಅದು ನಾರ್ಮಲ್ ಪೆಟ್ರೋಲು ಹಿಂದೆ ಏನು ಇತ್ತು ಅದೇ ದರದಲ್ಲಿ ಈಗಲೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ರಾಜ್ಯದ ಹಲವು ಕಡೆ ಏನು ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಕೂಡ ಸಿಗಲ್ಲ ಪೆಟ್ರೋಲ್ ಡೀಸೆಲ್ ಅನ್ನೋಂಥ ವದಂತಿ ಇದ್ದ ಎಲ್ಲ ಏನು ಮುಗಿಬೀಳ್ತಾ ಇದ್ರು, ಆ ರೀತಿಯ ವಾತಾವರಣಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ. ಮತ್ತೊಂದು ಕಡೆ ಈಗ ನಯರ ಪೆಟ್ರೋಲ್ ಬಂಕ್ಗಳೇನಿದೆ ಅದು ಇವತ್ತಿನಿಂದ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 5 ರೂಪಾಯಿ ಜಾಸ್ತಿ ಆಗಿದೆ, ಮತ್ತು ಡೀಸೆಲ್ ಮೇಲೆ 3 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅಂದರೆ ಬೇರೆ ಬಂಕ್ಗಳಲ್ಲಿ ಕೂಡ ಯಥಾ ರೀತಿಯ ದರ ಇರುವಂಥದ್ದು. ಅಂದರೆ ನಾರ್ಮಲ್ ಆಗಿ ಎಲ್ಲ ರೀತಿಯ ಪೆಟ್ರೋಲ್ ದರಗಳೇನಿತ್ತು ಹಿಂದೆ ಅದೇ ರೀತಿ ಮುಂದುವರಿತಾ ಇದೆ. ಮತ್ತು ಈಗ ಇಲ್ಲಿ ಯಾವುದೇ ರೀತಿಯ ನುಗ್ಗಲಾಗಲಿ ಆ ರೀತಿ ಇಲ್ಲ. ಇವತ್ತು ಮಾಲೀಕರನ್ನೇ ಕೇಳೋಣ ಯಾವ ರೀತಿ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇದೆ ಅಂತ. ಸರ್, ಪೆಟ್ರೋಲ್ ಬಂಕ್ಗಳಲ್ಲಿ ಬೇರೆ ಕಡೆ ಎಲ್ಲ ನುಗ್ಲಿದೆ, ಸಿಗ್ತಾ ಇಲ್ಲ ಅನ್ನೋಂಥ ಮಾಹಿತಿ ವದಂತಿಗಳು ಹಬ್ತಾ ಇದೆ, ನಮ್ಮಲ್ಲಿ ಹೇಗಿದೆ ಸರ್? ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲೂ ಆ ರೀತಿ ಇಲ್ಲ. ನಮ್ಮಲ್ಲೆಲ್ಲ ಸಪ್ಲೈಸ್ ಎಲ್ಲ ಕರೆಕ್ಟಾಗೇ ಇದೆ. ಇಂಡಿಯನ್ ಆಯಿಲ್ ವತಿಯಿಂದ ಆಗಲಿ ಎಲ್ಲ ಕರೆಕ್ಟಾಗೇ ಇದೆ. ಪೆಟ್ರೋಲ್ ರೇಟ್ ಸರ್ ಈಗ ನಮ್ಮಲ್ಲಿ ಯಥಾವತ್ತಿದೆ, ಬೇರೆ ಪೆಟ್ರೋಲ್ ಬಂಕಲ್ಲಿ ರೈಸ್ ಆಗ್ತಿದೆ, ಏನು ಕಾರಣ ಇರ್ಬೋದು? ಯುದ್ಧದ ಸಲುವಾಗಿಯೇ ನಮ್ಮ ಒಂದು OMCಗಳಲ್ಲಿ ಯಾವುದೇ ಒಂದು ಪ್ರೈಸ್ ಚೇಂಜ್ ಮಾಡಿಲ್ಲ, ಸೇಮ್ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಯರದಲ್ಲಿ 5 ರೂಪಾಯಿ ಮತ್ತು 3 ರೂಪಾಯಿ ಡೀಸೆಲ್ ಮೇಲೆ ರೇಟ್ ಚೇಂಜ್ ಆಗಿದೆ. ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಅವರೊಂದು ಕಂಪನಿ ಒಂದು ಡಿಸಿಷನ್ ಮೇಲೆ ಮಾಡಿದ್ದಾರೆ. ಅದು ನಮ್ಮ ಒಂದು ಇದರಲ್ಲಿ ಯಾವುದು ಮಾಡಿಲ್ಲ, OMC ಇದರಲ್ಲಿ ಯಾವುದು ಮಾಡಿ. ರೈಟ್, ಥ್ಯಾಂಕ್ ಯು ಮಧುಕೃಷ್ಣ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.